ಭಾರತದ ವಿದ್ಯಾರ್ಥಿಗಳು ಪದವಿ ನಂತರ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಗ್ಗೆ ಸಲಹೆ ನೀಡಿದ ಅಮರನಾಥ್ ಗೌಡ. ತುಮಕೂರು ನಗರದಲ್ಲಿರುವ ವಿದ್ಯೋದಯ ಕಾನೂನು ಕಾಲೇಜಿನಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಪದವಿ ನಂತರ ಹೊರದೇಶಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಇರುವ ಅವಕಾಶಗಳು ಎಂಬ ವಿಷಯದ ಬಗ್ಗೆ ಅಮೆರಿಕದ ಅಟಾರ್ನಿ ಅಮರನಾಥ್ ಗೌಡ ಅವರೊಂದಿಗೆ ಕೆರಿಯರ್ ಗೈಡ್ಲೈನ್ಸ್ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ನಾನು ಸೇರಿದಂತೆ ವೇದಿಕೆಯ ಮೇಲಿರುವ ಬಹುತೇಕರು ಹಳ್ಳಿಗಳಲ್ಲಿ ಹುಟ್ಟಿ ಕನ್ನಡ ಶಾಲೆಗಳಲ್ಲಿ ಕಲಿತು ಬಂದವರೇ ಆಗಿದ್ದೇವೆ. ನಮ್ಮ ಮಕ್ಕಳಿಗೆ ವಿದೇಶಗಳಲ್ಲಿ ಉನ್ನತ ಶಿಕ್ಷಣ, ಅದಕ್ಕಿರುವ ಸರ್ಕಾರದ ಸವಲತ್ತುಗಳು ಮತ್ತು ಅನುಸರಿಸಬೇಕಾದ ಕ್ರಮಗಳನ್ನು ಕಳೆದ 40 ವರ್ಷಗಳಿಂದ ಅಮೆರಿಕದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಅಮರನಾಥ್ ಅವರೊಂದಿಗೆ ಸಂವಾದ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಅಮೆರಿಕದ ಅಟಾರ್ನಿ ಅಮರನಾಥ್ ಗೌಡ ಅವರು ಮಾತನಾಡಿ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸಣ್ಣ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಾನು ಸಣ್ಣವನಿದ್ದಾಗಿ ಈ ಎಲ್ಲಾ ರೀತಿಯ ಕೃಷಿ ಕಾರ್ಯಗಳನ್ನು ಮಾಡಿದ್ದೇನೆ ಎಂದರು. ನಂತರ ಪಿಯುಸಿ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ತೆರಳಿದ ನಂತರ ಆಸೆಗಳು ಚಿಗುರಿದಂತೆ ಕಾನೂನು ಪದವಿ, ಸ್ನಾತಕೋತ್ತರ ಪದವಿ ಪಡೆದು ಅಮೆರಿಕದಲ್ಲಿ ಡಾಕ್ಟರೇಟ್ ಪಡೆದು ಅಲ್ಲಿಯೇ ಒಬ್ಬಂಟಿಯಾಗಿ ಲಾ ಪ್ರಾಕ್ಟೀಸ್ ಆರಂಭಿಸಿ ಹಂತ ಹಂತವಾಗಿ ಬೆಳೆದಿದ್ದೇನೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಕೆ ಚಂದ್ರಣ್ಣ ಅವರು ವಹಿಸಿಕೊಂಡಿದ್ದರು. ವಿದ್ಯೋದಯ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಎಚ್.ಎಸ್. ರಾಜಣ್ಣ, ಪ್ಲೇಸ್ಮೆಂಟ್ ಸೆಲ್ ಸಂಯೋಜಕರಾದ ಕುಮಾರ್, ಪ್ರಾಂಶುಪಾಲರಾದ ಶಮಾ ಸೈಯದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಯಾರ್ಯಾರು ಕೂತಿದ್ದೀವಲ್ಲ, ನಾವೆಲ್ಲರೂ ಗ್ರಾಮಾಂತರದಿಂದ ಕನ್ನಡ ಮೀಡಿಯಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದಿರೋರು. ಇಲ್ಲಿ ಹಾಲಲ್ಲಿ ನೋಡ್ತಾ ಇದ್ದೀವಲ್ಲ, ಎಲ್ಲರೂ ತುಂಬ ಟೆನ್ಷನ್ನಾಗಿ ಕುತ್ಕೊಂಡ್ಬಿಟ್ಟಿದ್ದೀರ. ಬೇಕಾಗಿಲ್ಲ. ಇವತ್ತಿಲ್ಲಿ ನಿಮ್ಮ ಫ್ಯಾಕಲ್ಟಿ, ನಿಮ್ಮ ಪ್ರೊಫೆಸರ್ಸ್ ಯಾರ್ಯಾರಿದ್ದಾರೆ, ಪ್ರಿನ್ಸಿಪಾಲ್ ಯಾರ್ಯಾರಿದ್ದಾರೆ, ಇನ್ನೊಂದು ತಾಸು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೇರವಾಗಿ ಇವತ್ತು ನಮ್ಮೊಂದಿಗೆ ಅಮರನಾಥ್ ಗೌಡ ಅವರಿದ್ದಾರೆ. ಅವರ ಒಂದು ಅಮೇರಿಕಕ್ಕೆ ಹೋಗಿ ಅವರು ಒಂದು 40 ವರ್ಷ ಆಗಿದೆ. ಸಾವಿರಾರು ಜನ ರೂರಲ್ ಸ್ಟೂಡೆಂಟ್ಸ್ಗೆ, ಗ್ರಾಮಾಂತರ ರೈತಾಪಿ ವರ್ಗದ ಮಕ್ಕಳಿಗೆ, ಅವರೂ ಕೃಷಿಕ ಕುಟುಂಬದಿಂದ ಬಂದು ಹಳ್ಳಿಗಾಡಲ್ಲಿ ಓದಿ ಹಠ ಛಲ ಇತ್ತು, ಅಲ್ಲಿ ಹೋಗಿ US ಹೋಗಿ ಸಾಧನೆ ಮಾಡಿದರು. ನೀವು ಅವ್ರನ್ನ ಏನು ಪ್ರಶ್ನೆ ಬೇಕಾದರೂ ಕೇಳ್ಬೋದು. ನೇರವಾಗಿ ಯಾರು ನಾವು ಭಾಷಣ ಮಾಡೋದಕ್ಕೆ, ಸ್ಪೀಚ್ ಕೊಡೋದಕ್ಕೆ ಬಂದಿಲ್ಲ. ನಿಮ್ಮ ಜೊತೆ ಒಂದು ಇಂಟ್ರ್ಯಾಕ್ಷನ್ ಮಾಡಿ ನಿಮ್ಮನ್ನು ಹೇಗೆ ಅಲ್ಲಿಗೆ ಓವರ್ಸೀಸ್ ಎಜುಕೇಷನ್, ಹೈಯರ್ ಎಜುಕೇಷನ್ ಇರ್ಬೋದು, ಅಥವಾ ನಿಮ್ಗೇನಾದರೂ ಜಾಬ್ಗಳಿಗೆ, ಉದ್ಯೋಗಗಳಿಗೆ ಏನಾದರೂ ಅಲ್ಲಿ ಹೋಗೋದಕ್ಕೆ, ಇಮಿಗ್ರೇಷನ್ನು, ವೀಸಾ, ಸ್ಕಾಲರ್ಶಿಪ್ಪು, ಇಂಟರ್ನ್ಶಿಪ್ಪು, ಈ ಥರದ್ದು ನಿಮ್ಗೆ ಏನೇನು ಅವೈಲೇಬಲ್ ಫೆಸಿಲಿಟೀಸ್ ಇದೆ. ಈಗ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೈಯರ್ ಎಜುಕೇಷನ್ಗೆ ನಿಮ್ಮ ಈ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಯೂನಿವರ್ಸಿಟೀಸ್ಗೆ ಹೋಗಬೇಕು ಅಂತ ಹೇಳಿದರೆ 8 lakhsಯಿಂದ 22 lakhsವರೆಗೂ ಫಂಡಿಂಗ್ ಫೆಸಿಲಿಟಿ ಇದೆ. ಎಷ್ಟು ಜನಕ್ಕೆ ಗೊತ್ತಿದೆ ಆ ಫೆಸಿಲಿಟಿ ಇದೆ ಅಂತೇಳಿ? ಯಾರಿಗೂ ಗೊತ್ತಿಲ್ಲಲ್ವಾ? ನಿಮ್ಮಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇದೆ ಅಲ್ವಾ, ಕಾಲೇಜಲ್ಲಿ ಇದೆ ಅಲ್ವಾ? ಆ ಪ್ಲೇಸ್ಮೆಂಟ್ ಸೆಲ್ಲಲ್ಲಿ ಹೇಳಿ ಆ ಗೌರ್ಮೆಂಟ್ ನೋಟಿಫಿಕೇಷನ್ ಏನಿದೆ ಅದನ್ನು ಇಮ್ಮಿಡಿಯೇಟಾಗಿ ಒಂದು ಡಿಸ್ಪ್ಲೇ ಮಾಡಿಸ್ತೀವಿ. ಅದನ್ನು ಹೇಗೆ ನಮ್ಮ ಗೌರ್ಮೆಂಟಿಂದ ನೀವು ಸಪೋರ್ಟ್ ತಗೊಳ್ಬೋದು, ಅದರ ಫಾರ್ಮಾಲಿಟೀಸ್, ಗೈಡ್ಲೈನ್ಸ್ ಏನೇನು ಅಂಥೇಳಿ ಅದನ್ನು ಕಾಪೀಸ್ನ ಅಲ್ಲಿ ಡಿಸ್ಪ್ಲೇ ಬರೋ ಥರ ಮಾಡುತ್ತೀವಿ. ಹಾಗೆಯೇ ನಿಮ್ಮಲ್ಲೂ ಹೆಚ್ಚಿಗೆ ನಮ್ಮಲ್ಲಿ ಬ್ಯೂರೋಕ್ರಾಟ್ಸ್ ಇದ್ದಾರಲ್ಲ, UPSC, KPSC ಪಾಸ್ ಮಾಡಿರೋರು ಮ್ಯಾಕ್ಸಿಮಮ್ಮು ಗ್ರ್ಯಾಜುಯೇಷನ್ನು ಮುಗಿಸಿರೋಂಥವ್ರು, ಅದರಲ್ಲೂ ಲೀಗಲ್ ಬ್ಯಾಕ್ಗ್ರೌಂಡ್ ಬಂದಿರೋಂಥವ್ರು. ನಿಮಗೆ ಅದೊಂದು ಒಳ್ಳೆ ಅವಕಾಶ ಇದೆ. ಅದ್ರ ಬಗ್ಗೆನೂ ಆ ನೋಟಿಫಿಕೇಷನ್ ಏನೇನು ಬಂದಿರುತ್ತಲ್ಲ, UPSC, KPSC ಎಕ್ಸಾಮಿನೇಷನ್ನು, ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ, ಅಥವಾ ನಿಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ ನಿಮ್ಮ ಎಕ್ಸಾಮಿನೇಷನ್ಸ್ಗಳ ಬಗ್ಗೆ ಅದನ್ನು
ನಿಮ್ಮ ಪ್ಲೇಸ್ಮೆಂಟ್ ಸೆಲ್ಲಲ್ಲಿ ಡಿಸ್ಪ್ಲೇ ಆಗಿ, ಜೊತೆಗೆ ನಿಮ್ಮಲ್ಲಿ ಯಾವ್ಯಾವ ಮ್ಯಾಗ್ಝಿನ್ಸ್ಗಳು ನೀವು ತರಿಸ್ತೀರಲ್ವ, ಎಷ್ಟು ಜನ ನಿಮ್ಮಲ್ಲಿ ಲೈಬ್ರರಿಗೆ ಹೋಗ್ತಿರ್ತೀರ ಡೈಲಿ? ಮ್ಯಾಕ್ಸಿಮಮ್ ಎಲ್ಲರೂ ಹೋಗ್ಬಿಡ್ತೀರ. ಇಲ್ಲಿ ಇಂಡಿಯಾ ಟುಡೇ, ಔಟ್ಲುಕ್ಕು, ವೀಕು, ಇದು ಮ್ಯಾಗ್ಝಿನ್ಸ್ಗಳೆಲ್ಲರೂ ನೋಡ್ತಾ ಇರ್ತಾರೆ, ಪೇಜ್ ಟರ್ನ್ ಮಾಡ್ತಾ ಇರ್ತಾರೆ ಯಾರಾದರೂ. ಅಥವಾ ನ್ಯೂಸ್ ಪೇಪರ್ಸ್ ಡೈಲಿ ಒಂದು ಸ್ವಲ್ಪ ರೆಫರ್ ಮಾಡ್ತಾ ಇರ್ತೀರ ಎಲ್ಲರೂ ಸ್ಟೂಡೆಂಟ್ಸ್ಗಳು. ವಿದ್ಯೋದಯ ಲಾ ಕಾಲೇಜು ಇಲ್ಲಿ ಒಂದು ಸಾರ್ಥಕ ನಾವು ಬಂದಿದ್ದೀಗ ಅಲ್ವಾ? ನೀವುಗಳೆಲ್ಲರೂ ಡೈಲಿ ಲೈಬ್ರರಿಗೆ ಹೋಗ್ತೀರಾ, ಡೈಲಿ ನ್ಯೂಸ್ ಪೇಪರು ಯಾವುದು, ಹಿಂದೂ, ಟೈಮ್ಸು, ಡೆಕ್ಕನ್ನು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಎಲ್ಲ ನ್ಯೂಸ್ ಪೇಪರ್ಗಳು ನೋಡ್ತಾ ಇರ್ತೀರಾ. ರೆಗ್ಯುಲರಾಗಿ ನೀವು ಫ್ಯಾಕಲ್ಟಿ, ಇಂಡಸ್ಟ್ರಿ ಜನಗಳ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಿರ್ತೀರ. ಇನ್ನೇನು ಬೇಕಲ್ವ ನಮಗೆ ಇನ್ಸ್ಟಿಟ್ಯೂಷನ್ಗೆ ಇದಕ್ಕಿಂತ? ಇವತ್ತು ಅಮರನಾಥ್ ಗೌಡರು ನಮ್ಮ ಜೊತೆ ಇದ್ದಾರೆ. ನೀವು ಅವ್ರನ್ನ ಪ್ರಶ್ನೆಗಳು ಕೇಳ್ಬೋದು. ಈಗ ನಾನು ಯುರೋಪ್ಗೆ ಹೋಗಬೇಕು, ಆಸ್ಟ್ರೇಲಿಯಾ ಹೋಗಬೇಕು, ಅಥವಾ US ಹೋಗಬೇಕು, ನನ್ನ ಈ ಥರ ಬ್ಯಾಕ್ಗ್ರೌಂಡ್, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದು, ಫೈನಾನ್ಷಿಯಲ್ ಸ್ಟೇಟಸ್ ಇದಿದೆ, ನನ್ನ ಲಿಮಿಟೇಷನ್ಸ್ ಎಷ್ಟಿದೆ, ಹೇಗೆ ನನಗೆ ಹೆಲ್ಪ್ ಮಾಡ್ಬೋದು ನೀವು? ಅವರು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಿದ್ದಾರೆ, ಅಥವಾ ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೂ ಹೆಲ್ಪ್ ಮಾಡಿದ್ದಾರೆ. ಅವರು ಯಾವುದಾದ್ರೂ ಫೌಂಡೇಶನ್ ಮುಖಾಂತರ ಸ್ಕಾಲರ್ಶಿಪ್ ಕೊಡಿಸ್ತಾರೋ, ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಹೇಳ್ತಾರೋ, ಅಥವಾ ನಿಮಗೇನಾದರೂ ಅಲ್ಲಿ ಎಕ್ಸಾಮಿನೇಷನ್ಸ್ ಬರುತ್ತಲ್ಲ, ಎಂಟ್ರಿ ಲೆವೆಲ್, ಟೋಫೆಲ್ಲು, GRE, GMAT, ಅಥವಾ ನಿಮ್ಮ ಕ್ಲಾಟ್, ಇದ್ರದ್ದು ಎಕ್ಸಾಮಿನೇಷನ್ಸ್ ಇಷ್ಟು ಅವರೇ ಹೇಳಿ, ನಾವು ಹೇಳೋದಕ್ಕಿಂತ ಅವ್ರ ಕಡೆಯಿಂದಲೇ ಇದ್ರ ಬಗ್ಗೆ ನಿಮಗೆ ಇನ್ಪುಟ್ಸ್ಗಳು ಸಿಗಲಿ ಅಂತ ಹೇಳಿ ನಿಮ್ಮಲ್ಲಿ ಕೌಶಲ್ಯಕಾರ್.com ಅಂತಿದೆ, ಕೌಶಲ್ಯ ಕರ್ನಾಟಕ ಅಂಥೇಳಿ ವೆಬ್ ಪೋರ್ಟಲ್. ನೀವು ಅದನ್ನು ಸುಮ್ಮನೆ ಒಂದು ಸ್ವಲ್ಪ ರೆಫರ್ ಮಾಡಿದರೆ ನಿಮ್ಮ ಬ್ಯಾಕ್ಗ್ರೌಂಡಿಗೆ ಅಥವಾ ನಿಮ್ಮ ಫ್ಯೂಚರ್ ಏನು ನಿಮ್ಮ ಐಡಿಯಾಸ್ ಪ್ಲ್ಯಾನ್ಸ್ ಇರ್ತದಲ್ಲ, ಅದಕ್ಕೆ ತಕ್ಕನಂಗೆ ಡಿಫ್ರೆಂಟ್ ಕೋರ್ಸಸ್ಸು ನಿಮಗೆ ಬೇಕಾಗಿರೋಂಥದ್ದು ಮೋರ್ ದ್ಯಾನ್ 150 ಕೋರ್ಸಸ್ಸು ಅದರಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಅದರಲ್ಲಿ ಜಸ್ಟ್ ಎನ್ರೋಲ್ ಆದರೆ ಸಾಕು. ಕೌಶಲ್ಯ ಕರ್ನಾಟಕ.com ಅಂತೇಳಿ ವೆಬ್ ಪೋರ್ಟಲ್. ಅದನ್ನು ನೀವು ಇವತ್ತೇ ರೆಫರ್ ಮಾಡಿದರೆ ನಿಮಗೆ ಒಂದು ಗೋಲ್ ಸೆಟ್ಟಿಂಗ್ ನಿಮಗೆ ಅನುಕೂಲ ಆಗ್ತದೆ. ಮುಂದೆ ನಾವು ಏನು ಮಾಡ್ಬೋದು ಅಂಥೇಳಿ ಒಂದು ಸ್ಮಾಲ್ ಎಂಟ್ರಿ ಲೆವೆಲ್ ಅದು. ಅದರಲ್ಲಿ 1 ಮಂತ್ ಪೀರಿಯಡಿಂದ ಹಿಡಿದು 1 ಇಯರ್ ಡಿಫ್ರೆಂಟ್ ಕೋರ್ಸಸ್ವರೆಗೂ ಅದರಲ್ಲಿ ಸಿಗುತ್ತೆ. ನೀವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕಾರ್ಪೊರೇಟ್ ಲಾ ಇರ್ಬೋದು, ಅಥವಾ ಟ್ರೇಡ್ ಮಾರ್ಕ್ ಇರ್ಬೋದು, ಈ ಥರ ನಿಮ್ಮ ಬೇಕಾಗಿರೋಂಥವ್ರು. ನಾನೇ ಹೇಳೋದಕ್ಕಿಂತ ಅವ್ರ ಕಡೆಯಿಂದಲೇ ಇದನ್ನೆಲ್ಲದನ್ನು ಹೇಳಿಸ್ಬಿಟ್ರೆ ನಿಮಗೆ ಇವಾಗ ಸಮಾಧಾನ ಆಗ್ತದೆ. ಇಷ್ಟು ಹೇಳಿ, ಇವತ್ತು ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಅವಕಾಶ. ನೀವು ಇದನ್ನು ಮಿಸ್ ಮಾಡ್ಕೋಬಾರ್ದು. What to do? So I thought with my background I can get good job with law degree and all. It was not easy to find jobs during those days. It was 86 when I first landed in US. It was a recession. Economy was very bad. Jobs were not available. So I struggled for a couple of years, and then I decided it's not a good idea to just look for a job. I should do something which I can stand on my own, which is again to go back to roots, which is I had law background. Let me go back to law school and study. That's how I did my JD in Doctor of Jurisprudence, and got my law degree, and then took bar exam, and then of course started practicing. Throughout my career, I was like a mediocre student. I was not, top. I know that most of you are all, at the top level, but I always, like low. If I get 35 marks, I'll be happy man. So 35 used to be my passing, requirement during those days. I don't know what it is now. There's about 15, 16 minimum. 40. Okay.
But still there, I don't know why. Everyone gets 50, 60, I believe. So when I went to US, my focus was only study and what to do in future, because I was already married and I have my wife to take care of. So my perspective changed. There is no student activities, no extracurricular activities, just studies. So I was placed top 10 percentile, from low 30% to top 10%. I moved up because of my focus, my determination. So that's how I passed my multi-state bar exam. Again, top 10 percentile. There will be 2 exams, state exam and multi-state exam in the bar exams in US. You have to take both exams, but when they take the exams, first they take multi-state exams and see that if you are top 10 percentile, they don't look into your state exams. So because you're already there, you don't require to see the state exams already. So that's how I passed my bar exam. And I started my practice. I started my practices for the solo practice. Of course, while I was studying, I was working with other law firms, and I have gained enough knowledge to start my own practice. And as soon as I got my bar license, I started my own practice. For a year or two, I took all types of cases. Whatever the case comes, you take it and go to the court, present it, and get the results. And clients started coming one after the other through my service. What we call your work will spread the word. How good you are, what type of person you are, how capable to handle the cases and things like that. Within 4 years of my practice, I had started with solo practice. I had about 4 other attorneys working with me. And at one level, within 10 years, I became one of the top law firms in the country, not in the state. So that's how we started, and I